ಹೊಸದಾಗಿ ನಾನು ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಬಂದು ಯಾವುದೋ ಒಂದು ಇಂಟರ್ನ್ಶಿಪ್ ಆಯಿತು, ಯಾವುದೋ ಒಂದು ಚಾನಲಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ವರ್ಕ್ ಮಾಡಿ ಸ್ವಲ್ಪ ದಿನ ಆಗುವಾಗ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು, ಹಿಂಗೆ ಆ್ಯಂಕರಿಂಗ್ ಹಿಂಗೆ ಮಾಡಬೇಕು, ಈ ಕೆಲಸ ಹಿಂಗೆ ಮಾಡಬೇಕು, ವಾಯ್ಸ್ ಓವರ್ ಹಿಂಗೆ ಕೊಡಬೇಕು ಅಂತ ಹೇಳಿ. ಆಮೇಲೆ ಅವ್ರು ನಂಗೆ ಸ್ಪೆಷಲ್ ಆಗಿ ಯಾವತ್ತೂ ಹೇಳ್ಕೊಡ್ತಾ ಇದ್ರು. ಏನೇ ಹೇಳಿದ್ರು ಸ್ಪೆಷಲ್. ನನಗೆ ಫೀಲ್ ಆಗ್ತಿದ್ದು, ಇವ್ರು ಯಾಕೆ ನನಗೆ ಮಾತ್ರ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲೋ ನನ್ನಲ್ಲಿ ಏನಾದ್ರು ಕೊರತೆ ಇದೆಯಾ, ಏನಪ್ಪಾ ಯಾಕೋ ಇದು ಅವ್ರನ್ನೆಲ್ಲ ಬಿಟ್ಟು ನನಗೆ ಏನಕ್ಕೋ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರಲ್ಲ ಅಂತ ಅನಿಸ್ತಾ ಇತ್ತು. ಜಸ್ಟ್ ಇಗ್ನೋರ್ ಅನ್ನೋ ಥರ ಇದ್ದೆ. ಒಂದಿನ ರಾತ್ರಿ 7 ಗಂಟೆ ಕಾಲ್ ಬರುತ್ತೆ ನನಗೆ. ಒಂದು 7 o'clockಗೆ ಕಾಲ್ ಬರುತ್ತೆ. ನಾನು ಬೇಗ ಮಲ್ಕೊಬಿಡ್ತಿದ್ದೆ ಅವಾಗೆಲ್ಲ. ಒಂದು 8-8:30 ನಾನು ಮಲ್ಕೊಳ್ತಿದ್ದೆ. ಒಂದು 7 ನಾನು ಕಾಲ್ ಎತ್ತಲಿಲ್ಲ. ಪುನಃ 8 ಗಂಟೆ ಮತ್ತೆ ಹೇಗೇನು ಕಾಲ್ ಬರುತ್ತೆ. ಏನು ಮಾಡ್ತಿದ್ಯಮ್ಮ ಅಂತ ಕೇಳಿದ್ರು. ಸರ್ ಮನೇಲಿ PGಲಿದ್ದೀನಿ ಸರ್ ಅಂತ. ಏನಿಲ್ಲ ನಿನ್ನ ಹತ್ರ ಮಾತಾಡಬೇಕು ಅಂತ. ಏನು ಸರ್, ನನಗೆ ಅಲ್ಲೇ ಭಯ ಹೊಡಿತು. ಅವ್ನಿಗೆ ಅಂದಾಗ್ಲೇ ಏನೋ ಕೇಳ್ತಾರೆ ಇವ್ರು, ಇವಾಗ ಹುಡುಗಿರ್ಗ ಏನೋ ಕೇಳ್ತಾರೆ, ವಯಸ್ಸಾಗಿದೆ ಬೇರೆ, ದೊಡ್ಡವರು, ಏನೋ ಕೇಳ್ತಾರೆ, ಇವಾಗ ಏನೋ ಆಗುತ್ತೆ ಅಂತ ನಾನೇ ಅನ್ಕೊಂಡೆ. ಸರ್ ಹೇಳಿ ಸರ್, ಪರವಾಗಿಲ್ಲ, ಅದೇ ನನ್ನ ಹತ್ರ ಮಾತಾಡ್ಬೇಕು, ಒಂದ್ ಸ್ವಲ್ಪ ಮಾತಾಡ್ಲಾ, ಯಾರಾದ್ರೂ ಅಕ್ಕಪಕ್ಕ ಇದ್ದಾರ, ಹೇಳಿ ಸರ್ ಅಂತಂದೆ. ಏನಿಲ್ಲ, ನಂಗೆ ನೀನಂದ್ರೆ ತುಂಬಾ ಇಷ್ಟ ಅಮ್ಮ. ಇಷ್ಟನಾ? ಇಷ್ಟು ವಯಸ್ಸಾಗಿದೆ, ಮೇ ಬಿ ಅವ್ರ ಮಗಳ ಸಮಾನ ಇದ್ದೀನಿ ನಾನು ಅವಾಗ 10 ವರ್ಷದ ಹಿಂದೆ. ಸರ್ ಇಷ್ಟನಾ? ಏನು ಹೇಳ್ತಿದ್ದಾರೆ ಸರ್? ಇಲ್ಲ, ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ನನಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ, ಊರಲ್ಲಿ ಇದ್ದಾರೆ ಸರ್, ನಾನು ಆ ಥರ ಎಲ್ಲ ದಯವಿಟ್ಟು ನನ್ನ ನೋಡಬೇಡಿ ಅಂತ. ಅವ್ರು ಅಲ್ಲೆಲ್ಲ ಇರೋದು, ಊರಲ್ಲಲ್ವಾ ಇರೋದು, ನೀನು ನನ್ನ ಜೊತೆ ಇಲ್ಲ ಆರಾಮಾಗಿರ್ಬೋದಲ್ಲ ಅಂತ.